ಹಾಯ್, ನನ್ನ ಚಾನೆಲ್ಗೆ ಮತ್ತೆ ಸ್ವಾಗತ. ಯೌವನದ ಉತ್ಸಾಹದಿಂದ ತುಂಬಿದ ಒಬ್ಬ ಬಾಬಿ ತನ್ನ ದೇವರನ ಸ್ನೇಹಿತನ ಸಹಾಯದಿಂದ ಯೋಗ ಕಲಿಯಲು ಹೋಗಿ ಏಕಾಂತದಲ್ಲಿ ದೊಡ್ಡ ತಪ್ಪು ಮಾಡಿದಳು. ಕಥೆಯ ಕೊನೆಯಲ್ಲಿ ದೇವರು ಸಹ ತನ್ನ ಬಾಬಿಯ ಗಂಡನೊಂದಿಗೆ ಅದೇ ರೀತಿ ಸೇರಿಕೊಂಡು ಬದಲಾವಣೆ ತೀರಿಸಿಕೊಂಡಳು. ಕಥೆಯನ್ನು ಕೊನೆಯವರೆಗೂ ಓದಿ, ರೋಚಕವಾಗಿದೆ. ಬಾಬಿಯ ಹೆಸರು ಲಕ್ಷ್ಮಿ, 38 ವರ್ಷದ ಗೃಹಿಣಿ. ಈಕೆ ಮನೆಯ ಹಿತ್ತಲಲ್ಲಿ ಯೋಗ ಮಾಡುತ್ತಿರುತ್ತಾಳೆ. ಆಗ ಅವಳ ಗಂಡ ರಮೇಶ್ ಇಷ್ಟೊಂದು ಯೋಗ ಮಾಡಿ ಏನಾದರೂ ಆರೋಗ್ಯ ಸಮಸ್ಯೆ ಬಂದರೆ ಆಸ್ಪತ್ರೆಗೆ ಹಣ ಖರ್ಚಾಗುತ್ತದೆ, ಸ್ವಲ್ಪ ಜೋಪಾನ ಮಾಡು ಎಂದು ಸಲಹೆ ನೀಡುತ್ತಾನೆ. ಆಗ ಲಕ್ಷ್ಮೀ, ನೀವು ನನ್ನನ್ನು ಬೆಂಬಲಿಸದಿದ್ದರೆ ಸರಿ, ಆದರೆ ದಯವಿಟ್ಟು ನನ್ನ ಉತ್ಸಾಹವನ್ನು ಹಾಳು ಮಾಡಬೇಡಿ. ನಾನು ಇನ್ನೂ ಯುವತಿಯಂತೆ ಇರಲು ಬಯಸುತ್ತೇನೆ ಎಂದು ಪ್ರತಿಕ್ರಿಯಿಸುತ್ತಾಳೆ. ನಂತರ ಲಕ್ಷ್ಮಿಯ ದೇವರು ಪ್ರಿಯ ವಿಡಿಯೋ ಕಾಲ್ ಮಾಡುತ್ತಾಳೆ. ನಾನು ಮತ್ತು ನನ್ನ ಗಂಡ ಅರುಣ್ ರಜೆಯಲ್ಲಿ ನಿಮ್ಮ ಮನೆಗೆ ಬರುತ್ತಿದ್ದೇವೆ ಎಂದು ಹೇಳುತ್ತಾಳೆ. ಇದರಿಂದ ಲಕ್ಷ್ಮಿ ತುಂಬಾ ಸಂತೋಷಪಡುತ್ತಾಳೆ. ಮತ್ತೊಂದು ದಿನ ಲಕ್ಷ್ಮಿ ಸೌಂದರ್ಯ ಕೇಂದ್ರದಿಂದ ಮನೆಗೆ ಬರುತ್ತಾಳೆ. ನಾನು 4,000 ರೂಪಾಯಿ ಖರ್ಚು ಮಾಡಿ ಸಿಲ್ವರ್ ಫೇಶಿಯಲ್ ಮಾಡಿಸಿಕೊಂಡಿದ್ದೇನೆ. ಈಗ ನಾನು ಹೇಗೆ ಕಾಣುತ್ತಿದ್ದೇನೆ ಎಂದು ಗಂಡನನ್ನು ಕೇಳುತ್ತಾಳೆ. ಆಗ ರಮೇಶ್, ಈ ವಯಸ್ಸಿಗೆ ಇದೆಲ್ಲ ಯಾಕೆ ಅಗತ್ಯ, ಮನೆ ಕೆಲಸಗಳನ್ನು ನೋಡಿಕೊಂಡು ಶಾಂತವಾಗಿರು ಎಂದು ಸರಳವಾಗಿ ಹೇಳುತ್ತಾನೆ. ಲಕ್ಷ್ಮಿ ಅವನನ್ನು ಮಲಗುವ ಕೋಣೆಗೆ ಕರೆಯುತ್ತಾಳೆ. ಆದರೆ ರಮೇಶ್ ಯಾವುದೇ ಆಸಕ್ತಿ ತೋರದೆ ನಿರಾಕರಿಸುತ್ತಾನೆ. ಮಲಗುವ ಕೋಣೆ ಎಂದರೆ ಏನು ಎಂದು ಎಲ್ಲರಿಗೂ ಅರಿವಿದೆ, ವಿವರಣೆ ಬೇಕಿಲ್ಲ. ನೀವೆಲ್ಲ ಬಹಳ ಜಾಣರು ಎಂದು ನನಗೆ ಗೊತ್ತು. ನನ್ನ ಗಂಡ ಸಂಪೂರ್ಣವಾಗಿ ವಯಸ್ಸಾದಂತೆ ಆಗಿಬಿಟ್ಟಿದ್ದಾನೆ ಎಂದು ಲಕ್ಷ್ಮಿ ತನ್ನ ಮನಸ್ಸಿನಲ್ಲಿ ಗೊಣಗುತ್ತಾಳೆ. ನಂತರ ಆಕೆಯ ಸ್ನೇಹಿತ ಕಿರಣ್ ಎಂಬ ವ್ಯಕ್ತಿಯಿಂದ ಮೆಸೇಜ್ ಬರುತ್ತದೆ. ಲಕ್ಷ್ಮಿ ಅವನಿಗೆ ಪ್ರತ್ಯುತ್ತರ ಕಳುಹಿಸುತ್ತಾಳೆ. ಮರುದಿನ ಪ್ರಿಯಾ ಮತ್ತು ಅರುಣ್ ಮನೆಗೆ ಬರುತ್ತಾರೆ. ಎಲ್ಲರೂ ಒಟ್ಟಿಗೆ ಸಂತೋಷವಾಗಿರುತ್ತಾರೆ. ಆ ರಾತ್ರಿ ಪ್ರಿಯಾ ಮತ್ತು ಅರುಣ್ ತಮ್ಮ ಕೋಣೆಯಲ್ಲಿ ಹತ್ತಿರದ ಕ್ಷಣಗಳನ್ನು ಕಳೆಯುವುದನ್ನು ನೋಡಿ ಲಕ್ಷ್ಮಿಯ ಮನಸ್ಸಿನಲ್ಲಿ ಒಂದು ಖಾಲಿ ಭಾವನೆ ಶುರುವಾಗುತ್ತದೆ. ಮರುದಿನ ಅರುಣ್ ಸ್ನೇಹಿತ ಸುರೇಶ್ ಯೋಗ ಮಾಡುವಾಗ ಲಕ್ಷ್ಮಿ ಅವನೊಂದಿಗೆ ಸೇರಿಕೊಳ್ಳುತ್ತಾಳೆ. ಆಗ ಸುರೇಶ್, ಚೆನ್ನಾಗಿಯೇ ಆಯಿತು ಭಾಬಿ, ನನಗೂ ಒಬ್ಬ ಸಾಥಿ ಸಿಕ್ಕಿತು. ಬನ್ನಿ, ನಾನು ನಿಮಗೆ ಕೆಲವು ಯೋಗ ಟಿಪ್ಸ್ ಕೊಡುತ್ತೇನೆ ಎಂದು ಆಕೆಗೆ ಯೋಗ ಕಲಿಸಲು ಆರಂಭಿಸುತ್ತಾನೆ. ಇದರಿಂದ ಲಕ್ಷ್ಮಿಗೆ ದೇವರ ಗಂಡನ ಸ್ನೇಹಿತನ ಕಡೆಗೆ ಆಕರ್ಷಣೆ ಉಂಟಾಗತೊಡಗುತ್ತದೆ. ಮರುದಿನ ಲಕ್ಷ್ಮಿ ಯುವತಿಯಂತೆ ಅಲಂಕಾರ ಮಾಡಿಕೊಂಡು ಸಿದ್ಧಳಾಗುತ್ತಾಳೆ. ಪ್ರಿಯಾ ಆಕೆಗೆ ಸಹಕಾರ ನೀಡುತ್ತಾಳೆ. ಇದನ್ನು ನೋಡಿದ ರಮೇಶ್ಗೆ ಅಚ್ಚರಿಯಾಗಿ, ಈ ವಯಸ್ಸಿಗೆ ಇದೆಲ್ಲ ಯಾಕೆ? ಸಾಮಾನ್ಯ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ ಎಂದು ಪ್ರಶ್ನಿಸುತ್ತಾನೆ. ಆಗ ಲಕ್ಷ್ಮಿ, ನನಗೆ ಇಷ್ಟಪಟ್ಟಿದೆ, ಖರೀದಿಗೆ ಹೊರಟಿದ್ದೇವೆ ಎಂದು ಉತ್ತರಿಸುತ್ತಾಳೆ. ಮರಳಿ ಬಂದಾಗ ಲಕ್ಷ್ಮಿ ಆಧುನಿಕ ಸಣ್ಣ ಉಡುಪುಗಳನ್ನು ಕೊಂಡುಕೊಂಡಿರುತ್ತಾಳೆ. ಇದನ್ನು ನೋಡಿ ರಮೇಶ್ಗೆ ಅತೃಪ್ತಿ ಉಂಟಾಗುತ್ತದೆ. ಆ ರಾತ್ರಿ ಲಕ್ಷ್ಮಿ ಕಿರಣ್ಣೊಂದಿಗೆ ಮೆಸೇಜ್ಗಳ ಮೂಲಕ ಮಾತನಾಡುತ್ತಾಳೆ. ಕಿರಣ್, ನಾವು ಒಂದು ಬಾರಿ ಭೇಟಿಯಾಗೋಣ ಎಂದು ಕೋರುತ್ತಾನೆ. ಲಕ್ಷ್ಮಿ ತನ್ನ ವಯಸ್ಸು ತಿಳಿಯುವ ಭಯದಿಂದ ಭೇಟಿಗೆ ಕಷ್ಟ
ಬೇಕಿದ್ದರೆ ಫೋನ್ನಲ್ಲಿ ಮಾತಾಡುತ್ತೇನೆ ಎಂದು ಹೇಳಿ ಹೊರಗೆ ಬಂದು ಫೋನ್ನಲ್ಲಿ ಸಂಭಾಷಣೆ ಮಾಡುತ್ತಾಳೆ. ಆದರೆ ಅಲ್ಲಿ ಸುರೇಶ್ ಚಹಾ ಕುಡಿಯುತ್ತಾ ಕುಳಿತು ಲಕ್ಷ್ಮಿಯ ನಂಬರ್ಗೆ ಕಾಲ್ ಮಾಡುತ್ತಿರುತ್ತಾನೆ. ಅವನೇ ಕಿರಣ್ ಎಂಬ ನಕಲಿ ಪ್ರೊಫೈಲ್ನಿಂದ ಮೆಸೇಜ್ ಕಳುಹಿಸುತ್ತಿದ್ದಾನೆ. ಇದನ್ನು ನೋಡಿದ ಲಕ್ಷ್ಮಿಗೆ ಆಘಾತವಾಗುತ್ತದೆ. ಆದರೆ ಸುರೇಶ್, ಭಯಪಡಬೇಡಿ ಭಾಬಿ, ಇದು ನಮ್ಮ ರಹಸ್ಯ. ನೀವು ಏಕಾಂತದಿಂದ ಕಷ್ಟಪಡುತ್ತಿದ್ದೀರಿ ಎಂದು ನನಗೆ ಅರಿವಿದೆ. ನಾನು ಒಬ್ಬಂಟಿಯಾಗಿದ್ದೇನೆ. ಈಗ ನಾವಿಬ್ಬರೂ ನಮ್ಮ ಬಯಕೆಗಳನ್ನು ಪೂರೈಸಿಕೊಳ್ಳೋಣ ಎಂದು ಆಕೆಯನ್ನು ಹತ್ತಿರ ಮಾಡುತ್ತಾನೆ. ಲಕ್ಷ್ಮೀಗೆ ಗೊಂದಲವಾದರೂ ಮಾತು ಬರದು. ದೇವರ ಗಂಡನ ಸ್ನೇಹಿತ ಇಂಥ ವರ್ತನೆ ಮಾಡಿದಾಗ ಏನು ಹೇಳಬೇಕು? ನಂತರ ಸುರೇಶ್ ಆಕೆಯನ್ನು ಬೇರೆ ಕೋಣೆಗೆ ಕರೆದುಕೊಂಡು ಹೋಗಿ ಇಬ್ಬರೂ ಹತ್ತಿರದ ಕ್ಷಣಗಳನ್ನು ಕಳೆಯುತ್ತಾರೆ. ಬೆಳಿಗ್ಗೆ ಉಪಹಾರದ ಸಮಯದಲ್ಲಿ ಮೇಜಿನ ಕೆಳಗೆ ಲಕ್ಷ್ಮಿ ಮತ್ತು ಸುರೇಶ್ ಕಾಲುಗಳಿಂದ ಮುಟ್ಟಿಕೊಳ್ಳುತ್ತಾರೆ. ನಂತರ ಲಕ್ಷ್ಮಿ ಬಟ್ಟೆ ಒಣಗಿಸುವಾಗ ಸುರೇಶ್ ಒಂದು ಆಧುನಿಕ ಹುಡುಗಿಯ ಉಡುಪನ್ನು ಉಡುಗೊರೆಯಾಗಿ ನೀಡುತ್ತಾನೆ. ರಮೇಶ್ ಮಲಗಿದ ನಂತರ ಲಕ್ಷ್ಮೀ ಸುರೇಶನ ಕೋಣೆಗೆ ಬರುತ್ತಾಳೆ. ತನ್ನ ರಾತ್ರಿ ಉಡುಪಿನ ಬದಲು ಆ ಉಡುಗೊರೆ ಉಡುಪನ್ನು ತೊಟ್ಟಿರುತ್ತಾಳೆ. ಇಬ್ಬರು ಸಂತೋಷದ ಕ್ಷಣಗಳನ್ನು ಕಳೆದು ಅಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. ಎಲ್ಲವೂ ಮುಗಿದ ನಂತರ ಸುರೇಶ್ ಇನ್ನೂ ಎಷ್ಟು ದಿನ ಇಲ್ಲಿ ಇರಲು ಸಾಧ್ಯವೋ? ನನ್ನ ರಜೆ ಮುಗಿಯಿತು, ನಗರಕ್ಕೆ ಹಿಂದಿರುಗಬೇಕು ಎಂದು ಹೇಳುತ್ತಾನೆ. ಲಕ್ಷ್ಮೀ ದಯವಿಟ್ಟು ಇಲ್ಲೇ ಉಳಿಯಿರಿ ಎಂದು ಕೇಳಿಕೊಳ್ಳುತ್ತಾಳೆ. ಸುರೇಶ್ ಚಿಂತೆ ಮಾಡಬೇಡಿ, ನಾವು ಈ ಬಂಧವನ್ನು ಮುಂದುವರಿಸಬಹುದು. ನಾನು ಮತ್ತೆ ಬಂದಾಗ ಭೇಟಿಯಾಗೋಣ ಎಂದು ಭರವಸೆ ನೀಡುತ್ತಾನೆ. ಮರುದಿನ ಪ್ರಿಯಾ, ಅರುಣ್ ಮತ್ತು ಸುರೇಶ್ ತಮ್ಮ ನಗರಕ್ಕೆ ಹೊರಡುತ್ತಾರೆ. ಲಕ್ಷ್ಮಿ ದುಃಖದಿಂದ ಅವರನ್ನು ಬೀಳ್ಕೊಡುತ್ತಾಳೆ. ಆ ರಾತ್ರಿ ರಮೇಶ್ ದೇವರು ಗಂಡ ಮತ್ತು ಅವನ ಸ್ನೇಹಿತ ಸುರಕ್ಷಿತವಾಗಿ ತಲುಪಿದ್ದಾರೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಲಕ್ಷ್ಮಿ ಆಘಾತಕ್ಕೊಳಗಾಗುತ್ತಾಳೆ. ನನಗೆ ಏಕೆ ಮೊದಲೇ ತಿಳಿಸಲಿಲ್ಲ ಎಂದು ಕೋಪಗೊಳ್ಳುತ್ತಾಳೆ. ನಂತರ ಆಕೆ ಸುರೇಶ್ಗೆ ಮೆಸೇಜ್ ಕಳುಹಿಸುತ್ತಾಳೆ. ಅವನು ನನಗೆ ತುಂಬಾ ಆಯಾಸವಾಗಿದೆ, ನಾಳೆ ಮಾತಾಡೋಣ ಎಂದು ಉತ್ತರಿಸುತ್ತಾನೆ. ಇದರಿಂದ ಲಕ್ಷ್ಮಿಗೆ ದೊಡ್ಡ ನಿರಾಶೆಯಾಗುತ್ತದೆ. ಮರುದಿನ ಬೆಳಗ್ಗೆ ಲಕ್ಷ್ಮಿ ಸ್ನಾನ ಮಾಡಿ ಬರುವಷ್ಟರಲ್ಲಿ ರಮೇಶ್ ಆಕೆಯ ಫೋನ್ನಲ್ಲಿ ಅವರಿಬ್ಬರ ಹತ್ತಿರದ ಚಿತ್ರಗಳನ್ನು ನೋಡುತ್ತಾನೆ. ಲಕ್ಷ್ಮಿ ಬಂದಾಗ ಇದೇನು ದೇವರ ಗಂಡನ ಸ್ನೇಹಿತನೊಂದಿಗೆ ಇಂಥ ಕೆಲಸ ಮಾಡಿದ್ದೀಯಾ ಎಂದು ಕೇಳುತ್ತಾನೆ. ಲಕ್ಷ್ಮಿ, ಇದೆಲ್ಲ ಹೇಗೆ ಆಯಿತು, ನನಗೆ ಅರಿವಿಲ್ಲ ಎಂದು ಸುಳ್ಳು ಹೇಳುತ್ತಾಳೆ. ರಮೇಶ್ ಕೋಪದಿಂದ ಆಕೆಯನ್ನು ತೀವ್ರವಾಗಿ ತಿದ್ದುತ್ತಾನೆ. ಯುವತಿಯಂತೆ ಕಾಣಬೇಕೆಂದು ಬೇರೆಯರನ್ನು ಆಕರ್ಷಿಸುತ್ತಿದ್ದೀಯಾ? ಅವನನ್ನು ಸಹೋದರನಂತೆ ನಡೆಸಿಕೊಳ್ಳಬೇಕಿತ್ತು. ಆದರೆ ನೀನು ಇಂಥದ್ದೂ ಮಾಡಿದ್ದೀಯಾ? ಈಗಲೇ ಪ್ರಿಯಾಗೆ ಎಲ್ಲವನ್ನೂ ಹೇಳುತ್ತೇನೆ. ಏಕೆಂದರೆ ಸುರೇಶ್ ಇಂಥವನಾದರೆ ಇನ್ನೂ ಎಷ್ಟು ಬಂಧಗಳನ್ನು ಹಾಳು ಮಾಡಿರಬಹುದು ಎಂದು ಕೂಗುತ್ತಾನೆ. ಲಕ್ಷ್ಮಿ ರಮೇಶ್ ಕಾಲು ಹಿಡಿದು ಕಣ್ಣೀರು ಹರಿಸುತ್ತಾ, ದಯವಿಟ್ಟು ಪ್ರಿಯಾಗೆ ಈ ವಿಷಯ ಹೇಳಬೇಡಿ, ಅವಳ ಜೀವನ ಕೆಡುತ್ತದೆ. ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಶಿಕ್ಷಿಸಿ. ಆದರೆ ಪ್ರಿಯಾಳನ್ನು ಈ ಗೊಂದಲಕ್ಕೆ ತಳ್ಳಬೇಡಿ ಎಂದು ಬೇಡಿಕೊಳ್ಳುತ್ತಾಳೆ. ಆದರೆ ರಮೇಶ್ ಕೋಪದ ಉರಿಯಲ್ಲಿ ಫೋನ್ ತೆಗೆದು ಪ್ರಿಯಾಳ ನಂಬರ್ಗೆ ಕಾಲ್ ಮಾಡುತ್ತಾನೆ. ಫೋನ್ ರಿಂಗ್ ಆಗುತ್ತಿದ್ದಂತೆ ಲಕ್ಷ್ಮಿ ಭಯದಿಂದ ನಡುಗುತ್ತಾಳೆ. ಆದರೆ ರಮೇಶ್ ಆಕೆಯ ಮಾತನ್ನು ಲೆಕ್ಕಿಸದೆ ಮುಂದುವರಿಯುತ್ತಾನೆ. ಪ್ರಿಯಾ ಫೋನ್ ಎತ್ತಿ, ಹಲೋ ಭಾವ, ಏನಾಯಿತು, ಏನಾದರೂ ತೊಂದರೆ ಎಂದು ಕೇಳುತ್ತಾಳೆ. ರಮೇಶ್ ಕೋಪ ಮತ್ತು ನೋವಿನ ಸ್ವರದಲ್ಲಿ, ಪ್ರಿಯಾ, ನೀನು ಈಗಲೇ ಇಲ್ಲಿಗೆ ಬಾ. ನಿನ್ನ ಗಂಡನ ಸ್ನೇಹಿತ ಸುರೇಶ್ ಮತ್ತು ನನ್ನ ಹೆಂಡತಿ ಲಕ್ಷ್ಮಿ ನಡುವೆ ಏನೆಲ್ಲ ಆಗಿದೆ ಎಂದು ನಿನಗೆ ಗೊತ್ತಿಲ್ಲ. ನಾನು ಎಲ್ಲಾ ವಿವರಗಳನ್ನು ಹೇಳುತ್ತೇನೆ.
ಬೇಗ ಬಾ ಎಂದು ಹೇಳುತ್ತಾನೆ. ಪ್ರಿಯಾ ಆಘಾತಕ್ಕೊಳಗಾಗಿ ಏನು? ಅದು ಹೇಗೆ ಸಾಧ್ಯ? ಭಾವ, ನೀವು ಏನು ಹೇಳುತ್ತಿದ್ದೀರಿ ಎಂದು ಕೇಳುತ್ತಾಳೆ. ರಮೇಶ್ ಫೋನ್ನಲ್ಲೇ ಎಲ್ಲಾ ವಿವರಗಳನ್ನು ಬಿಚ್ಚಿಡುತ್ತಾನೆ. ಲಕ್ಷ್ಮಿ ಮತ್ತು ಸುರೇಶ್ ನ ಮೆಸೇಜ್ಗಳು, ರಹಸ್ಯ ಭೇಟಿಗಳು, ಚಿತ್ರಗಳು ಎಲ್ಲವನ್ನೂ ಪ್ರಿಯಾ ಕೇಳಿ ಸ್ತಬ್ಧಳಾಗುತ್ತಾಳೆ. ಕಣ್ಣೀರು ಹರಿಸುತ್ತಾ ಫೋನ್ ಕೆಳಗಿಡುತ್ತಾಳೆ. ಪ್ರಿಯಾ ತನ್ನ ಗಂಡ ಅರುಣ್ ಕಡೆಗೆ ತಿರುಗಿ, ನೀನು ತಿಳಿದುಕೊಂಡೆ? ಸುರೇಶ್ಗೆ ಸಹಕಾರ ನೀಡಿದ್ದೀಯಾ? ಇಂಥ ಕೆಲಸಕ್ಕೆ ನಿನ್ನ ಸ್ನೇಹಿತನನ್ನು ಬಳಸಿದ್ದೀಯಾ ಎಂದು ಕಿಡಿಕಾರುತ್ತಾಳೆ. ಅರುಣ್, ಪ್ರಿಯಾ ನನಗೆ ಇದರ ಬಗ್ಗೆ ಏನೂ ಅರಿವಿರಲಿಲ್ಲ ಎಂದು ವಿವರಿಸುತ್ತಾನೆ. ಆದರೆ ಪ್ರಿಯಾ ಕೋಪದಿಂದ ಉರಿಯುತ್ತಾ, ನೀವಿಬ್ಬರು ನನ್ನ ಭಾವ ಮತ್ತು ನನ್ನ ಬಂಧವನ್ನು ಕೆಡಿಸಿದ್ದೀರಿ. ಈಗ ನಾನು ಭಾವ ಜೊತೆ ನಿಮ್ಮ ಮುಂದೆ ಅದೇ ರೀತಿ ನಡೆದುಕೊಳ್ಳುತ್ತೇನೆ. ಅದು ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ಘೋಷಿಸುತ್ತಾಳೆ. ಲಕ್ಷ್ಮಿ ಫೋನ್ ಮೂಲಕ ಕೇಳುತ್ತಿರುವ ಮತ್ತು ಸುರೇಶ್ ಆಘಾತಕ್ಕೊಳಗಾಗಿ ಏನು? ಇದು ತಪ್ಪು, ನಾವು ಒಪ್ಪುವುದಿಲ್ಲ ಎಂದು ಕೂಗುತ್ತಾರೆ. ಪ್ರಿಯಾ ತನ್ನ ನಿರ್ಧಾರದಲ್ಲಿ ದೃಢವಾಗಿ, ನೀವು ಮಾಡಿದ ದ್ರೋಹಕ್ಕೆ ಇದೇ ಸರಿಯಾದ ಪ್ರತಿಕ್ರಿಯೆ. ನಾನು ಭಾವ ಜೊತೆ ಇದೇ ರೀತಿ ನಡೆದುಕೊಂಡು ನಿಮ್ಮ ತಪ್ಪಿನ ನೋವನ್ನು ತೋರಿಸುತ್ತೇನೆ ಎಂದು ಹೇಳಿ ತನ್ನ ಸಾಮಾನುಗಳನ್ನು ಕಟ್ಟಿಕೊಂಡು ಅರುಣ್ ಮತ್ತು ಸುರೇಶ್ನೊಂದಿಗೆ ರಮೇಶ್ ಮನೆಗೆ ಹೊರಡುತ್ತಾಳೆ. ಅರುಣ್ ಮತ್ತು ಸುರೇಶ್ ಮೌನವಾಗಿ ಆಕೆಯನ್ನು ಹಿಂಬಾಲಿಸುತ್ತಾರೆ. ತಮ್ಮ ತಪ್ಪಿನಿಂದ ಉಂಟಾದ ಗೊಂದಲದಲ್ಲಿ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಪ್ರಿಯಾ, ಅರುಣ್ ಮತ್ತು ಸುರೇಶ್ ರಮೇಶ್ ಮನೆಗೆ ತಲುಪುತ್ತಾರೆ. ಲಕ್ಷ್ಮಿ ಅವರನ್ನು ಕಂಡು ತಪ್ಪಿತಸ್ಥ ಭಾವ ಮತ್ತು ಕ್ಷಮೆ ಯಾಚನೆಯ ನೋಟದೊಂದಿಗೆ ಕೆಳಗೆ ನೋಡುತ್ತಾಳೆ. ರಮೇಶ್ ಪ್ರಿಯಾಳನ್ನು ಕಂಡು, ಪ್ರಿಯಾ ನೀನು ಬಂದಿದ್ದೀಯಾ? ಈಗ ಈ ವಿಷಯವನ್ನು ಚರ್ಚಿಸಿ ಸರಿಪಡಿಸಿಕೊಳ್ಳೋಣ ಎಂದು ಶಾಂತವಾಗಿ ಹೇಳುತ್ತಾನೆ. ಆದರೆ ಪ್ರಿಯಾ ಕೋಪದಿಂದ, ಭಾವ, ಈಗ ನನ್ನ ಮಾತು ಕೇಳಿ. ನಿಮ್ಮ ಹೆಂಡತಿ ಮತ್ತು ಸುರೇಶ್ ತಪ್ಪು ಮಾಡಿದ್ದಾರೆ. ಈಗ ನಾನು ನಿಮ್ಮೊಂದಿಗೆ ಲಕ್ಷ್ಮಿ ಮತ್ತು ಸುರೇಶ್ ಮುಂದೆ ಅದೇ ರೀತಿ ನಡೆದುಕೊಳ್ಳುತ್ತೇನೆ. ಅದು ಅವರಿಗೆ ಶಿಕ್ಷೆಯಾಗುತ್ತದೆ ಎಂದು ಘೋಷಿಸುತ್ತಾಳೆ. ರಮೇಶ್ ಆಘಾತಕ್ಕೊಳಗಾಗಿ, ಪ್ರಿಯಾ ಏನು ಹೇಳುತ್ತಿದ್ದೀಯಾ? ನಾನು ನಿನ್ನ ಭಾವ. ಇಂಥ ಕೆಲಸಕ್ಕೆ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಇದು ತಪ್ಪು. ಇದರಿಂದ ಎಲ್ಲ ಬಂಧಗಳು ಕೆಡುತ್ತವೆ ಎಂದು ಕಿಡಿಕಾರುತ್ತಾನೆ. ಲಕ್ಷ್ಮಿ ಕಣ್ಣೀರಿನಿಂದ, ಪ್ರಿಯಾ ದಯವಿಟ್ಟು ಇಂಥ ನಿರ್ಧಾರ ತೆಗೆದುಕೊಳ್ಳಬೇಡ. ನಾನು ತಪ್ಪು ಮಾಡಿದ್ದೇನೆ. ಆದರೆ ಈ ರೀತಿಯ ಬದಲಾವಣೆಯಿಂದ ಎಲ್ಲಾ ಜೀವನಗಳು ಹಾಳಾಗುತ್ತವೆ ಎಂದು ಕೇಳಿಕೊಳ್ಳುತ್ತಾಳೆ. ಸುರೇಶ್ ಕೂಡ, ಪ್ರಿಯಾ ನಾನು ತಪ್ಪು ಮಾಡಿದ್ದೇನೆ. ಆದರೆ ಈ ರೀತಿ ನಮ್ಮ ಬಂಧವನ್ನು ಕೆಡಿಸಬೇಡ ಎಂದು ಬೇಡಿಕೊಳ್ಳುತ್ತಾನೆ. ಪ್ರಿಯಾ ತನ್ನ ಕೋಪದಲ್ಲಿ ಕುರುಡಾಗಿದ್ದಾಳೆ. ಆಕೆ ರಮೇಶ್ ಕೈಯನ್ನು ಹಿಡಿದು, ಭಾವ ನೀವು ಈಗ ಒಪ್ಪಿಕೊಳ್ಳಬೇಕು. ಇವರಿಬ್ಬರಿಗೆ ತಮ್ಮ ತಪ್ಪಿನ ನೋವು ಅರಿವಾಗಲಿ ಎಂದು ಒತ್ತಾಯಿಸುತ್ತಾಳೆ. ರಮೇಶ್ ಮೊದಲು ನಿರಾಕರಿಸಿದರು. ಪ್ರಿಯಾಳ ಕೋಪ ಮತ್ತು ಒತ್ತಡದಿಂದ ಒಪ್ಪಿಕೊಳ್ಳುತ್ತಾನೆ. ಸರಿ ಪ್ರಿಯಾ, ಆದರೆ ಇದು ಎಷ್ಟು ತಪ್ಪು ಎಂದು ನಿನಗೆ ತಿಳಿದಿಲ್ಲವೇ ಎಂದು ಕೇಳುತ್ತಾನೆ. ಪ್ರಿಯಾ, ತಿಳಿದಿದೆ, ಆದರೆ ಇದು ನ್ಯಾಯಕ್ಕಾಗಿ ಇವರಿಬ್ಬರು ನಮಗೆ ಕೊಟ್ಟ ನೋವನ್ನು ಅನುಭವಿಸಬೇಕು ಎಂದು ಜಿದ್ದು ಹಿಡಿದುಕೊಳ್ಳುತ್ತಾಳೆ. ಆ ರಾತ್ರಿ ಪ್ರಿಯಾ ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುತ್ತಾಳೆ. ಲಕ್ಷ್ಮಿ ಮತ್ತು ಸುರೇಶ್ ಮುಂದೆ ಆಕೆ ರಮೇಶ್ನೊಂದಿಗೆ ಹತ್ತಿರದ ಕ್ಷಣಗಳನ್ನು ಹಂಚಿಕೊಳ್ಳಲು ತಯಾರಾಗುತ್ತಾಳೆ. ಲಕ್ಷ್ಮಿ ಕಣ್ಣೀರಿನಿಂದ ಕುಸಿದು ಬೀಳುತ್ತಾಳೆ. ಪ್ರಿಯಾ, ದಯವಿಟ್ಟು ಇದನ್ನು ಮಾಡಬೇಡ. ನನ್ನ ತಪ್ಪಿಗೆ ನನ್ನನ್ನು ಶಿಕ್ಷಿಸಿ. ಆದರೆ ಈ ರೀತಿ ಅಲ್ಲ ಎಂದು ಕೇಳಿಕೊಳ್ಳುತ್ತಾಳೆ. ಸುರೇಶ್ ಕೂಡ, ಪ್ರಿಯಾ ಇದು ತಪ್ಪು. ದಯವಿಟ್ಟು ಇದನ್ನು ನಿಲ್ಲಿಸು ಎಂದು ಕೂಗುತ್ತಾನೆ. ಆದರೆ ಪ್ರಿಯಾ, ನೀವಿಬ್ಬರೂ ಇದಕ್ಕೆ ಅರ್ಹರು ಎಂದು ಹೇಳಿ ರಮೇಶ್ನೊಂದಿಗೆ ಒಂದು ಕೋಣೆಗೆ ಹೋಗುತ್ತಾಳೆ. ರಮೇಶ್ ಒಳಗೊಳಗೆ ಈ ಕೃತ್ಯದ ತಪ್ಪನ್ನು ಅರಿತಿದ್ದರು.
ಪ್ರಿಯಾಳ ಒತ್ತಾಯಕ್ಕೆ ಮಣಿಯುತ್ತಾನೆ. ಇಬ್ಬರು ಆ ಕ್ಷಣವನ್ನು ಲಕ್ಷ್ಮಿ ಮತ್ತು ಸುರೇಶ್ ಮುಂದೆ ಹಂಚಿಕೊಳ್ಳುತ್ತಾರೆ. ಲಕ್ಷ್ಮಿ ಮತ್ತು ಸುರೇಶ್ ತಲೆ ತಗ್ಗಿಸಿ ತಮ್ಮ ತಪ್ಪಿನಿಂದ ಉಂಟಾದ ನೋವನ್ನು ತೀವ್ರವಾಗಿ ಅನುಭವಿಸುತ್ತಾರೆ. ಆ ಕ್ಷಣದಲ್ಲಿ ಎಲ್ಲರ ಮನಸ್ಸಿನಲ್ಲಿ ತಪ್ಪಿತಸ್ಥ ಭಾವ, ಕೋಪ ಮತ್ತು ದುಃಖದ ಮಿಶ್ರಣವಿರುತ್ತದೆ. ಆ ಘಟನೆಯ ನಂತರ ಮನೆಯಲ್ಲಿ ಭಾರೀ ಮೌನ ಆವರಿಸುತ್ತದೆ. ಪ್ರಿಯಾ ತನ್ನ ಶಿಕ್ಷೆಯ ಯೋಜನೆಯನ್ನು ಪೂರ್ಣಗೊಳಿಸಿದ್ದಾಳೆ. ಆದರೆ ಆಕೆಯ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಈಗ ನಿಮಗೆ ಅರಿವಾಯಿತ, ನಿಮ್ಮ ಕೃತ್ಯದಿಂದ ನಾವು ಎಷ್ಟು ನೋವು ಪಡೆದಿದ್ದೇವೆ ಎಂದು ಪ್ರಿಯಾ ಲಕ್ಷ್ಮಿ ಮತ್ತು ಸುರೇಶನ್ನು ಕೇಳುತ್ತಾಳೆ. ಲಕ್ಷ್ಮಿ ಕಣ್ಣೀರಿನಿಂದ, ಪ್ರಿಯಾ, ನಾನು ತಪ್ಪು ಮಾಡಿದ್ದೇನೆ. ಆದರೆ ಈ ಶಿಕ್ಷೆಯಿಂದ ಯಾರಿಗೂ ಒಳ್ಳೆಯದಾಗಿಲ್ಲ. ನಮ್ಮ ಎಲ್ಲರ ಬಂಧಗಳು ಕೆಡುತ್ತಿವೆ ಎಂದು ಹೇಳುತ್ತಾಳೆ. ಸುರೇಶ್ ಮೌನವಾಗಿ, ನಾನು ಎಲ್ಲವನ್ನೂ ಹಾಳು ಮಾಡಿದ್ದೇನೆ ಎಂದು ತನ್ನೊಳಗೆ ಗೊಣಗುತ್ತಾನೆ. ರಮೇಶ್ ತನ್ನ ಮನಸ್ಸಿನಲ್ಲಿ ತಪ್ಪಿತಸ್ಥ ಭಾವದೊಂದಿಗೆ, ಈಗ ಇದೆಲ್ಲ ಮುಗಿಯಿತು. ಆದರೆ ನಾವೆಲ್ಲರೂ ಈ ತಪ್ಪಿನಿಂದ ಪಾಠ ಕಲಿಯಬೇಕು. ಬಂಧಗಳಲ್ಲಿ ವಿಶ್ವಾಸ ಮತ್ತು ನಿಷ್ಠೆಯೇ ಪ್ರಮುಖ. ಇಂಥ ಕೃತ್ಯಗಳಿಂದ ಯಾರಿಗೂ ಸಂತೋಷ ಸಿಗುವುದಿಲ್ಲ ಎಂದು ಹೇಳುತ್ತಾನೆ. ಪ್ರಿಯಾ ತನ್ನ ಕೋಪದಿಂದ ಉಂಟಾದ ಪರಿಣಾಮವನ್ನು ಅರಿತು, ನಾನು ಕೂಡ ತಪ್ಪು ಮಾಡಿದ್ದೇನೆಯೋ ಎಂದು ತನ್ನೊಳಗೆ ಯೋಚಿಸುತ್ತಾಳೆ. ಮರುದಿನ ಪ್ರಿಯಾ, ಅರುಣ್ ಮತ್ತು ಸುರೇಶ್ ತಮ್ಮ ನಗರಕ್ಕೆ ಮರಳುತ್ತಾರೆ. ಲಕ್ಷ್ಮಿ ಮತ್ತು ರಮೇಶ್ ತಮ್ಮ ಬಂಧವನ್ನು ಮತ್ತೆ ಬಲಪಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ಎಲ್ಲರ ಹೃದಯದಲ್ಲಿ ಒಂದು ಗಾಯದ ಗುರುತು ಉಳಿದಿರುತ್ತದೆ. ಕತೆಯು ಎಲ್ಲರಿಗೂ ಒಂದು ಪಾಠ ಕಲಿಸುತ್ತದೆ. ವಿಶ್ವಾಸ ಮತ್ತು ಪ್ರಾಮಾಣಿಕತೆ ಇಲ್ಲದೆ ಬಂಧಗಳು ದುರ್ಬಲವಾಗುತ್ತವೆ ಮತ್ತು ಬದಲಾವಣೆಯಿಂದ ಯಾವ ಸಮಸ್ಯೆಯೂ ಬಗೆಹರಿಯುವುದಿಲ್ಲ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಕತೆ ಇಷ್ಟವಾಯಿತೆ? ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಬಿಡಬೇಡಿ. ಇನ್ನಷ್ಟು ಆಸಕ್ತಿಕರ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಪರಿಹಾರ ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.